ಈ ಪವರ್ ಶೇರಿಂಗ್ ಚರ್ಚೆ ಜೋರಾದ ಬೆನ್ನಲ್ಲೇ ಶಾಸಕ ಶಿವಗಂಗಾ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ರಕ್ತದಲ್ಲಿ ಬೇಕಾದ್ರೆ ಈಗಲೇ ಬರೆದುಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಶಿವಗಂಗಾ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಸಾಕಷ್ಟು ದುಡಿದಿದ್ದಾರೆ. 80 ಶಾಸಕರು ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಇದೆ. ಅವರು ಏನೇ ನಿರ್ಧಾರ ತೆಗೆದುಕೊಂಡ್ರು ಅದಕ್ಕೆ ಬದ್ಧರಾಗಿರ್ತೇವೆ. ರಾಜಣ್ಣ ಹೇಳಿಕೆಯಿಂದ ಪಕ್ಷಕ್ಕೆ ಸರ್ಕಾರಕ್ಕೆ ಭಾರಿ ಮುಜುಗರ ಆಗ್ತಿದೆ. ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಕರೆದಿದ್ದಾರೆ, ಹೋಗಿದ್ದಾರೆ. ಸಹಜವಾಗಿ ಎಲ್ಲ ಪಕ್ಷದ ಮುಖಂಡರಾದ ಜಾತೀಯತೆ ಅಥವಾ ಪಕ್ಷದ ಕಾರ್ಯಕ್ರಮ ಅಲ್ಲ. ಬಿಜೆಪಿ ಪಕ್ಷದ ಕಾರ್ಯಕ್ರಮದಾಗ ಹೋದ್ರೆ ತಪ್ಪು. ಇದು ಒಂದು ರಾಷ್ಟ್ರೀಯ ಹಬ್ಬ, ಎಲ್ಲರೂ ಶಿವರಾತ್ರಿ ಹಿಂದೂಗಳ ಹಬ್ಬ. ಅದೇ ರೀತಿ ಬಿಜೆಪಿಯಿಂದ ಅವ್ರನ್ನ ಕರೆದಿದ್ದಾರೆ, ಕಾಂಗ್ರೆಸ್ಸಿಂದ ನಮ್ಮ ಲೀಡರ್ ಕರೆದಿದ್ದಾರೆ, ಹೋಗಿದ್ದಾರೆ. ತಪ್ಪೇನಿದೆ? ನಾನು ಕರೆದು ನಾನು ಹೋಗ್ತೀನಿ, ನಾನೇನು ಹೋಗಲ್ಲ ಅಂತೀನಿ. ಅದ್ರಾಗೇನಿಲ್ಲ. ನಾವೇನು ಹಿಂದೂಗಳಲ್ವಾ? ಹಿಂದೂಗಳು ಶಿವರಾತ್ರಿ ಮಾಡ್ದೆ ಯಾರು ಮಾಡ್ತಾರೆ? ಕ್ರೈಸ್ತರು ಮಾಡ್ತಾರಾ? ನಾವು ಮಾಡಿದ್ವಿ, ತಪ್ಪೇನಿಲ್ಲ. ಹೇಳಿ, ಏನು ಯಾಕೆ ಗಡುವು ಇಲ್ಲ? ಡಿಸೆಂಬರ್ ಒಳಗೆ ಬರೆದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ. ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರೆದಿಟ್ಕೊಳ್ರಿ ಅಷ್ಟೇ. ನೀವೇ ಗಪ್ಚುಪ್ಪ ಆಗ್ಬಿಟ್ರಲ್ಲ. ಪವರ್ ಶೇರಿಂಗ್ ಏನಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂಥ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂಥ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ. ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ. ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ. 100ಕ್ಕೆ 100 ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ. ನೀವು ಬರೆದಿಟ್ಕೊಳ್ರಿ. ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ. ಈಗ ಕರೆದಿ